ಪಾಪ ದಿಲೀಪ, ಶುಂಠಿ ಬೆಳೆ ಬಾಳ್ತರ ಬಾಳ ಚೆನ್ನಾಗಿ ಬಂದೈತ್ ಕಣ. ಇನ್ನೇನು ಕಳೆ ಗಿಳೆ ಅಂತ ತಗ್ಸೋದೇನು ಬೇಡ ಕಣ. ಅಲ್ಲ 2-3 ಸಲ ಎಲ್ಲ ತಗ್ಸಿದಾರೆ, ಒಳ್ಳೆ ನೀರ್ ಗೀರೆಲ್ಲ ಬಿಟ್ಟಿದ್ದಾರೆ, ಔಷಧಿ ಎಲ್ಲ ಹಾಕಿದ್ದಾರೆ, ಬಾಳ ಚೆನ್ನಾಗೈತೆ. ಇನ್ನೇನು ಕಪ್ಪ, ಹ್ಞೂ ಅಲ್ಲ ಇನ್ನೇನು ಒಳ್ಳೆ ನೀರ್ ಬಿಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಹ್ಞೂ ಹ್ಞೂ ಕಣಣ್ಣ, ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಕಣ್. ಹೇಳು, ನಮ್ಮ ಚಿಕ್ಕಪ್ಪ ಇದಾರಲ್ಲ, ರಂಗ ಚಿಕ್ಕಪ್ಪ, ಅವ್ರು ಮಾತ್ರ ಹೊಲ ತೋಟದ್ದು ಗದ್ದೆದ್ದು ಕೆಲಸ ಮಾಡೋದಂದ್ರೆ ಭಾಳ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆ ಅನುಭವ ಬಲು ಐತೆ ಕಣಣ್ಣ. ಅನುಭವ ಮಾತ್ರ ಭಾಳ ಚೆನ್ನಾಗೈತೆ ನೋಡೋಣ. ಹಂಗಾಗಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ನೋಡೋಣ ಅದೆಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡೋದಕ್ಕೆ ಒಂಥರ ಕಣ್ಣು ಸಾಲದು ಕಣಣ್ಣ. ಸುತ್ತ ನೋಡಿದ್ರು ಹಸ್ರುಗ್ಲೇ ಐತೆ. ಏನಾರ ಹೇಳ್ಕ ಲೆಕ್ಕಾಚಾರ ಅಣ್ಣ ನೀವು. ನನ್ಗೂ ಇವೆಲ್ಲ ಮೇಂಟೈನ್ ಮಾಡಬೇಕು, ಬೆಳಿಬೇಕಂತ ಸಿಕ್ಕಾಪಟ್ಟೆ ಆಸೆ ಐತೆ. ಹೆಂಗ ಮೊದ್ಲಿಂದನೂ ನನಗೆ ಆಸೆ ಇತ್ತು. ಏನು ಮಾಡ್ತೀರಾ, ನನಗೆ ಸಪೋರ್ಟ್ ಕೊಟ್ಕೊಂಡು ಯಾರೂ ಬರ್ತಿರಲಿಲ್ಲ ಕಣಣ್ಣ. ಇತ್ತೀಚೆಗೆ ಒಂದು ಸ್ವಲ್ಪ ಒಂದೊಂದಾಗೆ ಇಂಪ್ರೂವ್ಮೆಂಟ್ ಆಗ್ತಾ ಬರ್ತಿದ್ದೀನಿ. ನಮ್ಮ ಅಪ್ಪನ ಸಪೋರ್ಟ್ ಸಿಗ್ತೈತೆ, ನಮ್ಮ ಚಿಕ್ಕಪ್ಪ ಅವರು, ಕುಮಾರಣ್ಣ, ಎಲ್ಲರೂ ಒಂದೊಂದಾಗೆ ಒಬ್ಬೊಬ್ಬರಾಗೇ ಎಲ್ಲರೂ ಸಪೋರ್ಟ್ ಮಾಡ್ತಾ ಬರ್ತಿದ್ದಾರೆ, ಸಹಾಯಕ್ಕಿದ್ದಾರೆ. ಹಂಗ ಏನಾದರೂ ಒಂದು ಸಾಧನೆ ಮಾಡ್ಬೇಕಂತ ನನಗೂ ಐತೆ ಕಣಣ್ಣ. ಏನಾದರೂ ಒಂದು ಮಾಡಲೇಬೇಕು ಅಂತ. ಸುಮ್ಮನೆ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಕಣಣ್ಣ. ಆಡ್ಕೊಳೋ ಜನಗಳ ಮುಂದೆ ತಿರ್ಗಾ ನಗಾಡ್ತಾರೆ ನಮಗೆ. ಪಾಪ ನಮ್ಮ ಅಪ್ಪಂಗೂ ಮೋಸ ಮಾಡಿಬಿಟ್ರು, ಏನು ಮಾಡ್ತೀಯ ಹೇಳು. ನಾನಾದರೂ ಇವಾಗ ಮುಂದುವರೆದ್ಬಿಟ್ಟು ಬೆಳೆದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆದರೆ ಕಣಣ್ಣ. ಸುಮ್ಕೆ ಇಟ್ಬಿಟ್ರೆ ಆಗಲ್ಲ ಕಣಣ್ಣ, ಹಂಗೆ ಮೂಲೆಯಲ್ಲಿ ದೂಕ್ ಬಿಡ್ತಾರೆ ನಮಗೆ. ಪಾಪ ಇನ್ನೊಂದು ವಿಚಾರ ಕಳ್ಳೆ ದಿಲೀಪ, ಇನ್ನೊಂದು ಹೇಳೋದು ಮರ್ತು ನೋಡು. ಅದೇ ನಿಮ್ಮ ಅಮ್ಮವ್ರ ಬಗ್ಗೆ, ನಿಮ್ಮ ತಾಯಿಯವ್ರ ಬಗ್ಗೆ ಆರಾಮಾಗಿದ್ದಾರ ಏನು ಎತ್ತ ಅಂತ ಒಂದು ಸ್ವಲ್ಪ ವಿಚಾರಿಸ್ಕೊಂಬರೋಣ. ನನಗೆ ಯೋಗಕ್ಷೇಮಗಳ ಬಗ್ಗೆ ಒಂದು ಸ್ವಲ್ಪ ಹೇಳೋಣ ಅಂತ ಹೇಳಿದ್ದಲ್ಲ, ಹೋಗಿದ್ದೆ. ಅದೇ ಮಂತವ್ರೆ ನಾನು ಹೋಗಿದ್ದೆ, ಸುಮ್ಮನೆ ಮಾತಾಡ್ಸೋಣ ಅಂತಾನೆ ಹೋಗಿದ್ದೆ. ಮಾತಾಡಿಸ್ಬಿಟ್ಟು ಅಮ್ಮರೇ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಎಲ್ಲ ಕೇಳಿದೆ ನಾನು. ಅದಕ್ಕೆ ಏನಪ್ಪ ಲೆಕ್ಕಾಚಾರಿ, ಯಾವತ್ತೂ ಇಲ್ದಾರೋನು ಅಪರೂಪಕ್ಕೆ ಹಿಂಗೆ ಬಂದ್ಬಿಟ್ಟಿದೆಯಲ್ಲ ಮನೆ ಹತ್ರ. ನಿಮ್ಮ ಸಾವುಕಾರರು ಹೇಳ್ದಂಗೆ ನೀನು ಮಾತು ಕೇಳ್ಕೊಂಡಲ್ವೇನಪ್ಪ ಇದ್ದಿದ್ದು, ಇವಾಗೆಲ್ಲ ಹೋಗ್ತಿದ್ದೆ ಕೆಲಸಕ್ಕೆ ಏನು ಎತ್ತ ಅಂತ ಎಲ್ಲ ಕೇಳಿರು. ನಾನು ಏನಿಲ್ಲ ಕಣಮ್ಮರೆ, ಭಾಳ ದಿವಸ ಆಯ್ತಲ್ಲ ನಿಮಗೆ ಮಾತಾಡಿಸಿ, ಅದಕ್ಕೆ ಬಂದೆ ಕಣಮ್ಮರೆ ಅಂತ ಹೇಳಿದೆ. ಅದಕ್ಕೆ ದಿಲೀಪಣ್ಣ, ಇನ್ನೊಂದು ವಿಚಾರ ನಿಮ್ಗೆ ಹೇಳದೆ ಮರ್ತುಬಿಟ್ಟೆ. ಅಮ್ಮವರು ನಿನ್ನ ಮೇಲೆ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಏನಾಗೈತೆ ಗೊತ್ತಾ ನನಗೆ ದಿಲೀಪಣ್ಣ, ಈಗ ಹೆಂಗೆ ಆಗ್ಬಿಟ್ಟೈತಂದ್ರೆ, ಅಮ್ಮವ್ರು ಇದಾರಲ್ಲ, ಅಮ್ಮವರು ನಿಮ್ಮ ಬಗ್ಗೆ ಭಾಳ ಒಳ್ಳೆ ಅಭಿಪ್ರಾಯನ ಇಟ್ಕೊಂಡಿದ್ದಾರೆ ಮೊದಲೆಲ್ಲ. ನನ್ನ ಮಗ ಸೊಸೆಗೋಸ್ಕರ ನಾನು ನನ್ನ ತವ್ರ ಮನೆ ಬಿಟ್ಟು ಬೇಗ ಬಂದೆ. ನನ್ನ ಮಗ ಏನು ಕಷ್ಟಪಡ್ತಿದ್ದಾನೋ ಏನೋ, ನನ್ನ ಮಗ ಸೊಸೆಗೋಸ್ಕರ ಹೊಲ ತೋಟ ಗದ್ದೆ ಎಲ್ಲ ಮಾಡೋಣ, ನನ್ನ ಮಗನ ಕರ್ಕೊಂಡು ಕೋಳಿ ಫಾರಮ್ಮು ಎಲ್ಲದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅವ್ರ ತಾತ ಹೇಳಿ ಕಳಿಸ್ತು. ನನ್ನ ಮಗನ ಕರ್ಕೊಂಡು ಎಲ್ಲ ಮಾಡೋಣ, ಇನ್ನೇನು ಅವ್ರ ಅಪ್ಪನ ಕಟ್ಕೊಂಡು ನಮ್ಗೇನಾಗಬೇಕಾಯ್ತೆ ಅಂತ ನಾವು ಖುಷಿಯಾಗಿ ಬಂದರೆ ನಾನು ನನ್ನ ಮಗನಿಗೆ ಬೆಳೆಸ್ಬೇಕು ಅಂತ. ನನ್ನ ಮಗ ನೋಡಿದೆ, ಇವ್ರದ್ದು ಮಾತು ಕೇಳ್ಕೊಂಬಿಟ್ಟು ನಾನು ಮೋಸ ಮಾಡಿದ್ದೀನಿ ಹಂಗೆ ಹಿಂಗೆ ಅಂದ್ಕೊಂಬಿಟ್ಟು ಇಲ್ದವೆಲ್ಲ ತಲೆಯಲ್ಲಿ ತುಂಬ್ಕೊಂಬಿಟ್ಟು ನನಗೆ ಬೈಕಂಡಂತೆ ಮನೆ ಬಿಟ್ಟು ಹೋಗಿದ್ದಾನಲ್ಲ. ಲೆಕ್ಕಾಚಾರಿ ಇದೆಲ್ಲ ಮಾಡಿದ ಸರಿನಾ ಅವರು, ಹಂಗೆ ಹಿಂಗೆ ಅಂತ ಎಲ್ಲ ನನ್ನ ಮುಂದೆ ಹೇಳ್ತಿದ್ರು. ನೀವು ಬೈಕಂಬಂದ್ರ ಅಮ್ಮವ್ರಿಗೆ ಬೈಕೊಂಬಿಟ್ಟು ಬೇಜಾರು ಮಾಡ್ಕೊಂಡು ಅವ್ರ ಮೇಲೆ ಕೋಪ ಮಾಡ್ಕೊಂಬಿಟ್ಟು ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟು ಅವ್ರ ಫೋನ್ ಎತ್ತದಲ್ಲೇ ನೀವು ಬೇಜಾರು ಮಾಡ್ಕೊಂಡು ಬಂದ್ರಂತೆ ಹಂಗಂತ ಎಲ್ಲ ಹೇಳ್ತಿದ್ರು. ನಾನು ಇಲ್ಲ ಕಣಮ್ಮರೆ, ನಿಮ್ಮ ಬಗ್ಗೆ ಅವರಿಗೆ ಒಳ್ಳೆ ಅಭಿಪ್ರಾಯ ಐತೆ, ಸುಮ್ಮನೆ ಏನೋ ಸುಳ್ಳು ಹೇಳಿದ್ದಾರೆ ನಿಮಗೆ, ಆ ರೀತಿ ಮಾಡ್ಕೊಂಡು ಹೋಗಿಲ್ಲ ಕಣಮ್ಮರೆ, ಸುಮ್ಮನಿರ್ರಿ ಅಂತ ನಾನು ಹೇಳಿದೆ. ಇಲ್ಲ ಕಣ ಲೆಕ್ಕಾಚಾರಿ, ನನ್ನ ಮಗ ಬದಲಾಗ್ಬಿಟ್ಟಿದ್ದಾನೆ ಕಣಪ್ಪ. ನನ್ನ ಮಗ ಸೊಸೆ ಮೇಲೆ ನಾನು ಎಷ್ಟೊಂದೆಲ್ಲ ಪ್ರೀತಿ ನಂಬಿಕೆ ಇಟ್ಕೊಂಡಿದ್ದೆ, ಎಷ್ಟು ವಿಶ್ವಾಸ ಇಟ್ಕೊಂಡಿದ್ದೆ. ಯಾಕೆ ಈ ರೀತಿ ಎಲ್ಲ ಮಾಡಿಬಿಟ್ರು ಅವರು? ಅವ್ರಿಗೋಸ್ಕರ ನಾನು ಇಷ್ಟೊಂದೆಲ್ಲ ಶ್ರಮ ಪಟ್ಬಿಟ್ಟು ಎಲ್ಲರ ಹತ್ರನೂ ನಾನು ತ್ಯಾಗ ಮಾಡಿಕೊಂಡು ಅವನಿಗೋಸ್ಕರ ಅವ್ನಿಗೆ ಬೆಳೆಸ್ಬೇಕಂತ ಎಷ್ಟೊಂದೆಲ್ಲ ಕಷ್ಟಪಡ್ತಿದ್ದೀನಿ. ಅವ್ನು ನನ್ನ ಮಗ ನೋಡಿದರೆ ನನಗೆ ಬಿಟ್ಟೆ ಹೋಗ್ಬಿಟ್ಟಿದ್ದಾನಲ್ಲ. ನಾನು ಬರೋದಕ್ಕಿಂತ ಮುಂಚೆ ಮನೆ ಬಿಟ್ಟು ಹೋಗೋದಂಥದ್ದು ಅವ್ನಿಗೆ ಏನಾಗೈತೆ, ಯಾಕೆ ಮನೆ ಬಿಟ್ಟು ಹೋದ? ಎಷ್ಟೊಂದು ಖುಷಿಯಾಗಿ ಬಂದೆ ನಾನು, ನನಗೆ ತಲೆ ಎತ್ಕೊಂಡು ತಿರ್ಗಾಡೋಕ್ಕಾಗ್ತಿಲ್ಲ ಹಂಗೆ ಹಿಂಗೆ ಅಂತ ಹೇಳಿರು. ನಾನು ಇಲ್ಲ ಕಣಮ್ಮರೆ ದಿಲೀಪಣ್ಣ, ಬೇಕು ಅಂತ ಮನೆ ಬಿಟ್ಟು ಹೋಗಿಲ್ಲ ಕಣಮ್ಮರೆ, ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ. ಅಷ್ಟರಲ್ಲಿಯಲ್ಲೇ ನಿಮ್ಮ ಮಾವ ಬಂದುಬಿಟ್ಟು ಏನ್ಲ ಲೆಕ್ಕಾಚಾರಿ, ನಿನ್ಗೇಲ್ಲ ಇಲ್ಲಿ ಕೆಲಸ, ನಮ್ಮಂತವ ನಡೆಯ ನೀನು, ಇಲ್ಲಿಂದ ನಡೆದು ಬಿಡೋ ನೀನು, ಇಲ್ಲಿಂದ ಹೋಗ್ಬಿಡೋ ನೀನು, ಇಲ್ಲಿ ನಿನ್ಕೊಬೇಡ ಕಣೋ ಅಂತ ಕಳಿಸ್ಬಿಟ್ರು. ಅದಕ್ಕೆ ಅತ್ಲಾಗಿ ಇನ್ನೇನು ಮಾಡೋದು, ಬಂದುಬಿಟ್ಟೆ ನಾನು. ಸಿಕ್ಕಾಬಿಟ್ಟೆ ಬೇಜಾರಾಗೋಯ್ತು. ಏನು ಮಾಡೋಣ ಹೇಳ್ರಿ ದಿಲೀಪಣ್ಣ, ಹಿಂಗೆಲ್ಲ ಆಯಿತು. ಹೌದೇನು ಲೆಕ್ಕಾಚಾರಿ ಅಣ್ಣ? ಏನಂತಾನೆ ಒಂದು ಅರ್ಥ ಆಗ್ತಿಲ್ವಲ್ಲ ನನಗೆ, ಏನಂತಾನೆ ಗೊತ್ತಾಗ್ತಿಲ್ವಲ್ಲ. ಏನೋ ನಡೆದೈತೆ ಕಣ್ಣಣ್ಣ, ನನಗೇನು ಗೊತ್ತಾಗ್ತಿಲ್ಲ. ನನಗೆ ಗೊತ್ತಿಲ್ದಂಗೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೈತೆ. ನಮ್ಮ ಅಮ್ಮಂಗೂ ಯಾಮಾರಿಸಿದ್ದಾರೆ. ಇನ್ಯಾರು ಮಾಡ್ತಾರಣ್ಣ? ಅಲ್ಲ ಕಣ್ ಲೆಕ್ಕಾಚಾರಿ ಅಣ್ಣ, ನಮ್ಮ ಅಮ್ಮನ ಮೇಲೆ ನಾನು ಯಾಕಣ್ಣ ಕೋಪ ಮಾಡ್ಕೊಳ್ಳಿ? ನಿನಗೆ ಗೊತ್ತಿರಂಗೆ ನಾನು ಕೋಪ ಮಾಡ್ಕೊಳ್ತೀನಿ ಅಣ್ಣ.
ನಮ್ಮ ಮಾವ ಇಷ್ಟೊಂದೆಲ್ಲ ಬೇಜಾರು ಮಾಡಿಸಿ ಇಷ್ಟೊಂದೆಲ್ಲ ಮೋಸ ಮಾಡಿ ನಮಗೆ ಮನೆಯಿಂದ ಕಳಿಸಿದ್ರು ಮಾತಿಗೂ ಮನೆಯಿಂದ ನಡೀರಿ ಆಚೆ ಕಡೆ, ಮನೆಯಿಂದ ಆಚೆ ಕಡೆ ನಡೀರಿ ಅಂತ ಹೇಳೇ ಕಳಿಸಿದ್ದಾರೆ. ಆ ನೋಡಿರೇ ನಮ್ಮಮ್ಮನ ಮುಂದೆ ಇನ್ಯಾರು ಹೇಳಿರ್ತಾರೆ? ಅದೇ ನಮ್ಮ ಮಾವ ಹೇಳಿರ್ತಾರೆ. ನಮ್ಮ ಮಾವಂದೆ ಇವೆಲ್ಲ ಐಡಿಯಾ. ಒಟ್ನಲ್ಲಿ ನಮ್ಮ ಅಮ್ಮನ ಮುಂದೆ ನಾವು ಕೆಟ್ಟವ್ರಾಗಬೇಕು, ಆ ರೀತಿ ಮಾಡ್ಬೇಕಂತ ಏನೇನೇನೋ ಬೇಕು ಅಂತ ಸುಳ್ಳು ಸುದ್ದಿ ಇಲ್ದವೆಲ್ಲನೂ ಚಾಡಿ ನಮ್ಮ ಅಮ್ಮನ ಮುಂದೆ ಹೇಳಿದ್ದಾರೆ. ಅದೇ ಆಗಿರೋದು. ಪಾಪ ನಮ್ಮಮ್ಮ ಅಲ್ಲಿಂದನೂ ಖುಷಿಯಾಗಿ ಬಂದಿದ್ದಾರೆ. ನನ್ನ ಮಗ ಸೊಸೆಗೆ ಇವ್ರು ಗ್ಯಾರಂಟಿ ಬೇಜಾರು ಮಾಡಿಸಿರ್ತಾರೆ ಅಂದ್ಕೊಂಡೆ ಬಂದಿರ್ತಾರೆ. ಆದರೆ ಇವ್ರು ಈ ರೀತಿ ಎಲ್ಲ ಮಾಡಿದಾರಂತ ನಮ್ಮ ಅಮ್ಮಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಎಲ್ಲ ಪ್ಲೇಟ್ ಚೇಂಜ್ ಮಾಡಿಬಿಟ್ಟು ನಮ್ಮ ಅಮ್ಮಂಗೆ ಇಲ್ದವೆಲ್ಲ ಸುಳ್ಳೆಲ್ಲ ಹೇಳ್ಬಿಟ್ಟು ಚಾಡಿ ಎಲ್ಲ ಹೇಳ್ಬಿಟ್ಟು ಸುಮ್ಮನಾಕ್ಸ್ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ನನಗೆ ಬೈಬೇಕು ನಮ್ಮಮ್ಮ. ನಮ್ಮ ಮೇಲೆ ಪ್ರೀತಿ ಇಟ್ಕೋಬಾರ್ದು, ಆ ರೀತಿ ಮಾಡಬೇಕು ಅಂತ ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡ್ಬಿಟ್ಟು ಈ ರೀತಿ ಎಲ್ಲ ಐಡಿಯಾ ಮಾಡಿದ್ದಾರೆ. ಇರಲಿ ಎಷ್ಟೇ ದಿವಸ ಮಾಡ್ತಾರೆ ಲೆಕ್ಕಾಚಾರ ಅಣ್ಣ. ಇದು ಗ್ಯಾರಂಟಿ ಹಿಂಗೆ ಬಿಟ್ಕೊಳ್ತಾ ಹೋದ್ರೆ ಮಾತ್ರ ನೀನು ಹೇಳ್ದಂಗೆನೇ ನಾನು ಸುಮ್ಮನೆ ನಮ್ಮ ಅಮ್ಮನ ಮುಂದೆ ಕೆಟ್ಟವನಾಗಬೇಕಾಗುತ್ತೆ. ಇಲ್ಲ, ಈ ವಿಷಯನ ನಮ್ಮ ಮಾವ ಏನೇನು ಮಾಡಿರೋ, ನನಗೆ ಎಷ್ಟು ಬೇಜಾರು ಮಾಡಿಸಿರೋ ಅಂತ ಪ್ರತಿಯೊಂದು ವಿಷಯನೆಲ್ಲ ನಮ್ಮ ಅಮ್ಮನ ಮುಂದೆ ಹೇಳಲೇಬೇಕು ಕಣ. ಇಲ್ಲಾಂದರೆ ನನಗೆ ಸಿಕ್ಕಾಪಟ್ಟೆ ಮೋಸ ಆಗಂಗೆ ಆಗ್ಬಿಡುತ್ತೆ, ಅನ್ಯಾಯ ಆಗಂಗೆ ಆಗ್ಬಿಡುತ್ತೆ. ಸತ್ಯ ಗೊತ್ತಿದ್ರೂ ಕೂಡ ನಾವು ಮರೆ ಮಚ್ಕೊಂಡಿದ್ರೆ ನಾನು ಕೆಟ್ಟವನಾಗಬೇಕಾಗುತ್ತೆ ಕಣಣ್ಣ. ಹ್ಞೂ ಕಣ್ಣ ಪಾಪ ನಿಮ್ಮ ಅಮ್ಮಂಗೂ ನಿಮ್ಮ ಮಾವ ಮಾಡಿದಾರಲ್ಲ ಮೋಸಗಳು, ನಿಮಗೆಲ್ಲ ಬೇಜಾರು ಮಾಡಿಸಿ ಕಳಿಸಿದ್ದು, ನಿಮ್ಮದು ಕೋಳಿ ಫಾರಮ್ ಎಲ್ಲ ಮಾರ್ಕೊಂಡಿರೋದು, ಇವೆಲ್ಲ ವಿಚಾರ ಏನೇನೂ ಗೊತ್ತಿಲ್ಲ. ನಿಮ್ಮ ಮಾವ ನಿಮ್ಮ ಅಮ್ಮನ ಮುಂದೆ ಭಾಳ ನಾಟಕ ಮಾಡ್ತಿದ್ದಾನೆ. ಭಾಳ ಅಂದರೆ ಭಾಳ ಬುದ್ಧಿವಂತ ಇದ್ದಾನೆ ಕಣಪ್ಪ ನಿಮ್ಮ ಮಾವ. ಸಿಕ್ಕಾಬಟ್ಟೆ ಮೋಸ ಐತೆ, ನಾನಂತೂ ಊಹಿಸ್ಕೊಂಡಿರಲಿಲ್ಲ ಕಣ. ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾನಂದ್ರೆ ಎಲ್ಲ ಕೆಲಸ, ತೋಟದ್ದೆಲ್ಲ ಕೆಲಸ ಒಬ್ಬನೇನೆ ಮಾಡಿ 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 ಸಾಕಾಗಿದೆ ನನ್ನ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದಾನೆ. ನಾನು ಹಂಗೆ ಅಂದ್ಕೊಂಡೆ, ಇವನು ಏನಪ್ಪ ಇವನು ಹಿಂಗೆ ಬರೀ ಸುಳ್ಳೆ ಹೇಳ್ತಾನೆ ಅಂದ್ಕೊಂಡು ಮನ್ಸಲ್ಲೇ ಅಂದ್ಕೊಬಿಟ್ಟೆ. ಸಾಲದಕ್ಕೆ ಭಾಳ ಒಳ್ಳೆಯವನು ಅನ್ಸ್ಕೊಳ್ತಿದ್ದಾನೆ ನಿಮ್ಮ ಅಮ್ಮರ ಮುಂದೆ ಎಲ್ಲ. ನಾನು ಎಲ್ಲಿ ಸತ್ಯಗಳು ಹೇಳ್ಬಿಡ್ತೀನೋ, ನಿನಗೆ ಮೋಸ ಮಾಡಿರೋದು, ನಿನಗೆ ಬೇಜಾರು ಮಾಡಿಸಿ ಗಂಡ ಹೆಂಡತಿಗೆ ಇಬ್ರಿಗೂ ಬೇಜಾರು ಮಾಡಿಸಿ ಮನೆಯಿಂದ ಕಳಿಸಿದಾರೆ ನೋಡ್ರಿ, ಆ ವಿಚಾರ ಎಲ್ಲ ನಾನು ಹೇಳ್ಬಿಡ್ತೀನೋ ಅಂತಾನೆ ನನಗೆ ನೋಡಿದ ತಕ್ಷಣನೇ ಏನು ಬಂದ್ಬಿಟ್ಟು, ನೀನು ಹೋಗ್ಬಿಡು, ನೀನು ಮಂತವ್ ಇರಬೇಡ, ನೀನು ನಿಮ್ಮಂಥವ್ರಿಂದಾನೆ ನಮ್ಮ ಮನೆಯೆಲ್ಲ ಹಿಂಗೆ ಆಗಿದ್ದು, ನಮ್ಮ ಮಾವನೂ ಮನೆ ಬಿಟ್ಟು ಹೋಗಂಗೆ ಆಗಿದ್ದು ನಿಮ್ಮಿಂದಾನೇನೆ, ಹಂಗೆ ಹಿಂಗೆ ಅಂದ್ಕೊಂಡು ಅನ್ಯವಾಗಿ ನನಗೆಲ್ಲ ಬೈದ್ಬಿಟ್ಟು ಕಳಿಸ್ಬಿಟ್ಟ. ಗೊತ್ತಾ ಎಷ್ಟು ಬೇಜಾರಾಯ್ತು ಗೊತ್ತಾ? ಎಲ್ಲ ಸತ್ಯ ಗೊತ್ತಾಗ್ಬಿಡುತ್ತೋ ಅನ್ನೋ ಬೈದಿಂದಾನೇ ಅರ್ಧ ನನಗೆ ಕಳಿಸ್ಬಿಟ್ಟ. ಓಹೋ ಸಾವ್ಕಾರ್ರೆ, ಇಲ್ಲಿ ನೋಡ್ರಿ ಸಾವ್ಕಾರ್ರೆ, ಇಲ್ಲಿ ನಿಮ್ಮ ಅಕ್ಕನ ಮಗ ನೋಡ್ರಿ ಇಲ್ಲಿ ಹೆಂಗ್ ಕೆಲ್ಸಗಳು ಮಾಡ್ತಿದ್ದಾನೆ ತೋಟದಲ್ಲಿ ಹೊಲದಲ್ಲಿ ಎಲ್ಲ. ಬೇಕಿತ್ತ ಇವರಿಗೆ ಅಲ್ಲ, ನಿಮ್ಮ ಮಾತು ಕೇಳ್ಕೊಂಬಿಟ್ಟು ಆರಾಮಾಗಿ ಮನೆಯಲ್ಲೆಲ್ಲ ಇದ್ದು, ಒಳ್ಳೆ ಅರಮನೆ ಅಂತ ದೊಡ್ಡ ಮನೆ, ಆರಾಮಾಗಿ ನೆಮ್ಮದಿಯಾಗಿ ಊಟ ಗೀಟ ಎಲ್ಲ ಮಾಡ್ಕೊಂಡು ಖುಷಿಯಾಗಿ ಇರ್ದಲೆ ಇಲ್ಲಿ ನೋಡ್ರಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿರೋದು. ಬೇಕಿತ್ತ ಇವರಿಗೆ? ಅಯ್ಯೋ ಕತೆ ಕಂಡ್ರಿ ಬಿಡ್ರಿ. ಅಲ್ಲ, ನಿಮ್ಮ ಮಾತು ಮೀರೋರಿಗೆಲ್ಲ ಇಂಥ ಪರಿಸ್ಥಿತಿ ಬರೋದು ಕಂಡು ಬಿಡ್ರಿ. ನಿಮ್ಗೆ ಎದುರು ಹಾಕೊಂಡ್ರೆ ಇನ್ನು ಮುಂದೆ ಏನೇನು ಅನುಭವಿಸ್ಬೇಕಂತ ಒಂದೊಂದಾಗಿ ಗೊತ್ತಾಗ್ತಾ ಹೋಗೋದು ಕಂಡು ಬಿಡ್ರಿ. ಅಯ್ಯೋ ಬಾಡ್ಲ ಲೆಕ್ಕಾಚಾರಿ. ಅವನಿಗೆ ಬುದ್ಧಿ ಇದ್ದಿದ್ರೆ ಎಲ್ಲಿ? ಅಲ್ಲ, ನಾನು ಬಡ್ಕಂಡೆ ಅವನಿಗೆ, ಹೋಗ್ಬೇಡ ಕಳ್ಳ, ಮನೆ ಬಿಟ್ಟು ಹೋಗ್ಬೇಡ ಕಳ್ಳ, ಸುಮ್ಕಿರ್ಲ ಪಾಪ, ಸುಮ್ಕಿರೋ, ನನ್ನ ಮಾತು ಕೇಳೋ, ನಿನ್ಗೇನ ಅಂತದಾಗೈತೆ ಮನೆ ಬಿಟ್ಟು ಹೋಗೋದಂಥದ್ದು ಅಂತ ಹೇಳಿದ್ರೆ ನನಗೇನೆ ಎದುರುತ್ರ ಕೊಡ್ತಾನೆ, ನನಗೇನೆ ದಬಾಸ್ತಾನೆ, ನನಗೇನೆ ಬೈತಾನೆ. ಮತ್ತೆ ನನಗೆ ಕೋಪ ಬರಲ್ವಾ? ನೋಡಿ ಇವಾಗ ಎಂಥ ಪರಿಸ್ಥಿತಿ ಬಂತು. ನನ್ನ ಜೊತೆ ಇದ್ದಿದ್ರೆ ತೋಟ ಹೊಲ ಗದ್ದೆ ನೋಡ್ಕೊಂಡು ಎಷ್ಟು ನೆಮ್ಮದಿಯಾಗಿರ್ಬೋದಿತ್ತು. ಇವನಿಗೆ ಕೂಲಿ ಕೆಲಸ ಮಾಡೋದಂಥದ್ದು ಬೇಕಿತ್ತ? ಕೂಲಿ ಕೆಲಸ ಮಾಡಕ್ ನಾನು ಬಿಡ್ತಿದ್ನ? ಬಿಡತ್ಲಾಗಿ ಏನು ಮಾಡೋಕ್ಕಾಗಲ್ಲ. ನಾವು ಒಳ್ಳೇದು ಮಾಡೋದು ಹೋಗ್ತೀವಿ ನೋಡು, ಅದೇ ನಮಗೆ ವಾಪಸ್ ಬರುತ್ತಂತ ಹೇಳ್ತಾರೆ ನೋಡು, ಹಂಗಾಯ್ತು ಕತೆ ಇವಾಗ. ಮಾಡ್ಕೊಳ್ಳಿ ಬಿಡು, ನಮ್ಗೇನಾಗ್ಬೇಕಾಯ್ತೆ? ಏನಾದ್ರೂ ಮಾಡ್ಕೊಳ್ಳಿ, ಬಾ ಹೋಗೋಣ. ಈಗಳಲ್ಲ ಲೇ ಪಾಪ, ಲೇ ಇವನೇ ದಿಲೀಪ, ನನ್ನ ಮಾತು ಕೇಳು, ಬಂದ್ಬಿಡು, ಸಾವುಕಾರರ ಜೊತೆ ಬಂದ್ಬಿಡು. ಕೆಲಸ ಮಾಡ್ಕೊಂಡು ತೋಟ ಎಲ್ಲ ಅದು ಇದು ಗೊಬ್ಬರ ಹಾಕೋದಂತೆ ತೋಟದಲ್ಲಿ, ಒಂದು ಸ್ವಲ್ಪ ಹಸ್ಗಳದು ಕಸ ಬಾಚೋದು, ಹಾಲು ಕರಿಯೋದು, ಇವೆಲ್ಲ ಕೆಲಸ ಮಾಡ್ಕೊಂಡು ಹೆಂಗ ಇರುವಂತೆ ಕಣ್ ಬಾ. ತಲೆ ಯಾಕೆ ಕೆಡ್ಸ್ಕೊಳ್ತೀಯ? ನಿಮ್ಮ ಮಾವ ಚೆನ್ನಾಗೇ ನೋಡ್ಕೊಳ್ತಾರೆ. ನಿಮ್ಗೇನು ಮೋಸ ಏನು ಮಾಡಿಲ್ಲ ನಿಮ್ಮ ಮಾವ. ಸುಮ್ಮನೆ ಯಾಕೆ ಇಲ್ಲಿ ಬಂದ್ಬಿಟ್ಟು ತೋಟದಲ್ಲಿ ಹೊಲದಲ್ಲಿ ಎಲ್ಲಾದ್ರೂ ಕಳೆ ತೆಗಿಯೋದು ಅದು ಇದು ಕೆಲಸ ಮಾಡ್ಕೊಂಡು ಯಾಕೆ ಅಯ್ಯೋ ಅಂತೀಯ? ನನ್ನ ಮಾತು ಕೇಳು, ಬಾ ಹೋಗೋಣ. ಲೇ ಎಲ್ಲ ಹೇಳ್ತಿದ್ಯಾ ನೀನು? ಎಲ್ಲ ಹೇಳ್ತಿದ್ಯಾ? ಅವನು ಬೇರೆಯವ್ರ ತೋಟದಲ್ಲೇನು ಬಂದಿಲ್ಲ. ಅವ್ರ ಅಪ್ಪನ ತೋಟ ಆಯ್ತಲ್ಲ, ಅವ್ರ ತಾತನ ತೋಟ ಆಯ್ತಲ್ಲ, ಅವ್ರ ತೋಟದಲ್ಲಿ ಬಂದ್ಬಿಟ್ಟು ಅವ್ನು ಕಷ್ಟಪಟ್ಟು ಅವನ ಮನೆ ಕೆಲಸ ಅವ್ನು ಮಾಡ್ಕೊಳ್ತಿದ್ದಾನೆ. ನೀನೇನು ಬಂದು ಮಧ್ಯದಲ್ಲಿ ಬೇರೆ ಅವನಿಗೆ ದೊಡ್ಡದಾಗಿ ಬೇರೆ ರೇಗಿಸ್ತಿರೋದು ನೀನು. ಅದು ಇದು ಹೇಳ್ಬಿಟ್ರೆ ನೋಡು ಬಲು ಬೇಜಾರಾಗೋಗ್ಬಿಡುತ್ತೆ.
ಏನ ಹುಡುಗಂಗೆ ಏನು ಗೊತ್ತಾಗಲ್ಲ, ಸುಮ್ಮನೆ ಇದಾನೆ ಸೈಲೆಂಟ್ ಆಗಿ ಏನು ಮಾತಾಡ್ದಂಗೆ ಇದಾನಂತ ಏನೇನ್ ಬೇಕು ಅದೇ ಮಾತಾಡ್ತೀಯಲ್ಲ ನೀನು. ಹೆಂಗೈತೆ ಮೈಗೆ? ನಿಂದ ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋಗ್ಬಿಟ್ರೆ ನಮ್ಗೂ ಒಳ್ಳೇದು ನಿಮ್ಗೂ ಒಳ್ಳೇದು. ಸುಮ್ಮನೆ ಬಂದ್ಬಿಟ್ಟು ಅದು ಇದು ಮಾತಾಡಿ ಅವನಿಗೆ ತಿರ್ಗಾ ಬೇಜಾರ್ ಗೀಜಾರ್ ಮಾಡಿಸಿದ್ರಿ ಅಂದ್ರೆ ಸರಿ ಆಗಲ್ಲ ನೋಡ್ರಿ. ನಿಮ್ ಕೆಲಸ ಆಯ್ತಷ್ಟು ಅಷ್ಟು ನೋಡ್ಕೊಳ್ರಿ. ಇರೋ ತೋಟನೇ ಯಾವಾಗ ನೋಡ್ಕೊಳಕ್ ಆಗ್ದಲೆ ಒಂದ್ ಕಡೆಯಿಂದ ಮಾರ್ಕೊಂಡು ಹೋಗ್ತಿದ್ದೀರ ನೀವೇನೆ. ಅದ್ರಲ್ಲಿ ಬೇರೆ ದೊಡ್ಡದಾಗ ಬೇರೆ ನನ್ನ ಮುಂದೆ ಹೇಳಕ್ ಬರ್ತಿದ್ದೀರಾ ನೀವು. ಅಯ್ಯೋ ಅಯ್ಯೋ ಲೇ ಲೆಕ್ಕಾಚಾರಿ, ನಿನ್ಗೆ ಆಗ್ಬೇಕಿದ್ದಿದ್ದೆ ಕಳ್ಳ. ಇವನೇನೆ ಕ್ಯಾಲ್ಸ ಇಲ್ದಲೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ತಿರ್ಗಾಡ್ತಿದ್ದಾನೆ. ಇವ್ರು ಸಾವ್ಕಾರ ಸಾವ್ಕಾರ ಸಾವ್ಕಾರ್ರೇ ಅಂದ್ಕೊಂಡು ಸಾವ್ಕಾರ ಜೊತೆ ತಿರ್ಗಾಡಿ ಇವ್ರ ಸಾವ್ಕಾರ ಹೋಗೋದೂ ಕೆಲಸ ಇಲ್ಲ ಇವಾಗ. ಇವನಿಗೇನೇ ಕೆಲಸ ಇಲ್ಲ ಅಲ್ಲ, ಅವ್ರು ಸಾವ್ಕಾರ್ಗೇನೆ ಕೆಲಸ ಆಯ್ತು, ತೋಟ ಹೊಲ ಗದ್ದೆ ಏನು ಇಲ್ಲ ಅಂದ್ಮೇಲೆ ಇವನಿಗೇನೆ ಅತ್ಲಾಗಿಂದ ಸಿಗುತ್ಕೊಂಡು ಹೇಳ್ರಿ. ಇವನ್ ಬೇರೆ ನಮಗ್ ಬೇರೆ ರೇಗಾಡ್ಸೋಕ್ ಬರ್ತಿದ್ದಾನ ನೋಡ್ರಿ ಸಾವ್ಕಾರ್ರಿ, ಹೆಂಗ್ ಹೇಳ್ತಿದ್ದಾನಂತ. ಏಯ್ ಲೆಕ್ಕಾಚಾರಿ, ಯಾಕಲ್ಲ ಯಾಕೆ ಏನೇನೋ ಮಾತಾಡ್ತಿದ್ಯಾ ದೊಡ್ಡದಾಗ ಬೇರೆ? ಏನು ನನ್ನ ಇಷ್ಟ ಕಳ್ಳ, ನಮ್ಮಪ್ಪನ ಕಳ್ಳ ಆಸ್ತಿ ಕೋಳಿ ಪಾರಮಾರ ಮಾಡ್ಕೊಂತೀವಿ, ತೋಟನಾದ್ರೂ ಮಾಡ್ಕೊಂತೀವಿ, ಕಾಯಿನಾದ್ರೂ ಮಾಡ್ಕೊಂತೀವಿ, ಕೊಬ್ಬರಿನಾದ್ರೂ ಮಾಡ್ಕೊಂತೀವಿ, ಅದು ನಮ್ಮ ಇಷ್ಟ. ನಮ್ಮ ಆಸ್ತಿ. ನೀನ್ ಯಾರಲ್ಲ ಕೇಳೋದಕ್ಕೆ? ನೀನ್ ಯಾರಂತ ಕೇಳೋದಕ್ಕೆ? ನಮ್ಮ ಬಗ್ಗೆ ಮಾತಾಡೋದಕ್ಕೆ ನೀನ್ ಯಾರಲ್ಲ ಅಂತ ಮಧ್ಯದಲ್ಲಿ ಅದು ಇದು ಮಾತಾಡ್ದೆ ಅಂದ್ರೆ ಬಲು ಕೋಪ ಬಂದ್ಬಿಡುತ್ತೆ ನನಗೆ. ಬೆಲೆ ಕೊಟ್ಟು ಬೆಲೆ ತಗೋದು ಕಲಿ ಮೊದ್ಲು. ನನಗೆ ಗೊತ್ತೈತೆ ಏನ್ ಮಾಡ್ಬೇಕು ಏನ್ ಮಾತಾಡ್ಬೇಕು ಅಂತ. ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಏನಾಯ್ತೋ ನಮ್ದು ಹೊಲದ್ದು ತೋಟದ್ದು ಕೆಲಸ ಮಾಡ್ಕೊಂಡು ಆರಾಮಾಗಿದ್ದು ತಾನೆ. ನಿಮ್ಗೆ ಯಾರು ಬಂದ್ಬಿಟ್ಟು ಇಲ್ಲಿ ಮಾತಾಡ್ಸಕ್ಕಂತ ಹೇಳಿದ್ದು? ಅವನು ನಿಮ್ಮ ಮನೆ ಎಲ್ಲ ಬಿಟ್ಟು ನಿಮ್ ಗಂಧ ಗಾಳಿನೇ ಬಿಟ್ಬಿಟ್ಟು ಅವನ ಪಾಡಿಗೆ ಅವ್ನು ನೆಮ್ಮದಿಯಾಗಿ ಅವ್ರ ಪಾಡಿಗೆ ಅವ್ರು ಇದಾರ್ತಾನೆ. ಬಂದ್ಬಿಟ್ಟು ನೆಮ್ಮದಿಯಾಗಿರ್ಬೋದು, ನಮ್ಮ ತೋಟದಲ್ಲಿ ಅದ್ ಮಾಡ್ಬೋದು ಇದ್ ಮಾಡ್ಬೋದು, ಬಂದ್ಬಿಡು ಮನ್ಸ್ ಮಾಡು ಅಂತ ಕರಿಯೋದೇನೈತೆ ಅವನಿಗೆ? ನೀವು ಕರಿಯೋದೇನೈತೆ ಅಂತ ಅವನಿಗೆ ಯಾಕೆ ಕರಿತಿದ್ದೀರಾ ಅಂತ ಅವನ ಪಾಡಿಗೆ ಅವ್ನು ಇದಂತಾನೆ. ನಿಮ್ದು ಕೆಟ್ಟ ಬುದ್ಧಿ ನೋಡಿದೇನೆ. ಅವನು ನೆಮ್ಮದಿಯಾಗಿರೋದಕ್ಕೆ ಬಂದಿರೋದು. ಪದೇ 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 ಅವನ ಪಾಡಿಗೆ ಅವ್ನು ನೆಮ್ಮದಿಯಾಗಿದ್ದಾನೆ. ಅದನ್ನು ಬಂದ್ಬಿಟ್ಟು ಅವ್ನು ನೆಮ್ಮದಿ ಹಾಳು ಮಾಡ್ಬೇಡ್ರಿ. ನಿಮ್ದು ಎಷ್ಟಾಯ್ತೋ ಅಷ್ಟು ಮಾಡ್ಕೊಂಡು ನಿಮ್ಮ ಪಾಡಿಗೆ ನೀವು ಹೋದ್ರೆ ನಮ್ಗೂ ಒಳ್ಳೇದು ನಿಮ್ಗೂ ಒಳ್ಳೇದು. ಜಾಸ್ತಿ ಏನಾದ್ರು ಜಂಬ ಮಾಡಿದ್ರಿ ಅಂದ್ರೆ ನಮ್ಮ ಸಾವುಕಾರ ಕರೆಸ್ಬಿಡ್ತೀನಿ ನೋಡ್ರಿ. ಅಯ್ಯೋ ಯಾರ ಲೆಕ್ಕಾಚಾರಿ ಸಾವುಕಾರರು? ಯಾರಿದ್ದಾರೆ ಸಾವುಕಾರರು? ನಮ್ಮ ಸಾವುಕಾರರು ಈಗ ಇರೋದು ಊರಿಗೇನೆ ದೊಡ್ಡ ಸಾವುಕಾರರು, ನಮ್ಮ ಸಾವುಕಾರರು. ನಿಮ್ಮವರಲ್ಲ, ಅವ್ರು ಎತ್ಲಾಗಿಂದ ಸಾವುಕಾರ ಆಗ್ತಾರೆ. ಅವ್ರದ್ದು ಏನಾಯ್ತಂತ ಸಾವುಕಾರ ಆಗ್ತಾರೆ. ಸುಮ್ಮಕ್ ಹೋಗು. ಓಹೋ ದೊಡ್ಡದಾಗ ಬೇರೆ ಮಾತಾಡಕ್ ಬಂದ ಇವನು. ಮಧ್ಯದಲ್ಲಿ ಬೇರೆ ಇವನು. ನೋಡಲ್ಲ ದಿಲೀಪ, ಬರ್ತೀಯಲ್ಲ ಪಾಪ? ನೋಡು ನಿಮ್ಮ ಅಕ್ಕನ ಮಗ ಅಂತ ಪಾಪ ನಮ್ಮ ನಿಂಗಣ್ಣವರು ಬಹಳ ಪ್ರೀತಿಯಿಂದ ಪದೇ 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 ಕರಿತಿದ್ದಾರೆ. ಬಂದು ಆರಾಮಾಗಿ ತೋಟ ಹೊಲ ಗದ್ದೆಲ್ಲ ನೋಡ್ಕೊಂಬಿಟ್ಟು ನೆಮ್ಮದಿಯಾಗಿ ಇರೋದ್ ಕಲಿ. ಸುಮ್ಮನೆ ಇವ್ರದ್ದು ಮಾತು ಕೇಳ್ಕೊಂಬಿಟ್ಟು ನೀನು ಅಯ್ಯ ಅನ್ಬೇಡ ಕಣ. ಇಲ್ಲೆಲ್ಲದೂ ಯಾಕೆ ಬೇಕು ನಿನಗೆ? ಬಾರ ನೆಮ್ಮದಿಯಾಗಿ ನಮ್ಮ ಜೊತೆ ಇರಬಾರೋ. ಖುಷಿಯಾಗಿರ್ಬೋದು ಬಾರೋ. ನೋಡಿಲೆ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಸಿದ್ದಣ್ಣ ಮಾವ, ಸುಮ್ಮನೆ ಹೋಗ್ಬಿಡ್ರಿ ಇಲ್ಲಿಂದ. ಹೋಗ್ಬಿಟ್ರೆ ನನಗೂ ಒಳ್ಳೇದು ನಿಮ್ಗೂ ಒಳ್ಳೇದು. ನನಗೆ ಎಷ್ಟು ಕೆಲಸ ಕೊಟ್ಟಿದ್ದೀರಾ ಗೊತ್ತಾ? ನೀವು ಎಷ್ಟು ಕೆಲಸ ಮಾಡಿಸಿದ್ದೀರಾ ಗೊತ್ತಾ? ಎಷ್ಟು ಬೇಜಾರು ಮಾಡಿಸಿದ್ದೀರಾ ಗೊತ್ತಾ? ಅಷ್ಟೊಂದೆಲ್ಲನೂ ಹಿಂಸೆ ಮಾಡಿಸಿದ್ದೀರಾ ನೀವು. ಪದೇ 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 ಬಂದ್ಬಿಟ್ಟು ನನಗೇನಾದರೂ ಅದು ಇದು ಹೇಳಿದ್ರೆ ಅಂದ್ರೆ ಸರಿ ಇರಲ್ಲ ಇವಾಗ, ಸರಿನಾ? ನಿಮ್ದೇನ್ರಿ ನಿಮ್ಮ ಹತ್ರ ಬಂದು ಕೆಲಸ ಮಾಡೋದಂಥದ್ದು ಏನಾಗೈತೆ ನನಗೆ? ನಮ್ಮ ತಾತಂದೆ ಬೇಕಾದಷ್ಟು ಐತೆ, ನಮ್ಮ ಅಪ್ಪನೂ ಬೇಕಾದಷ್ಟು ಮಾಡಿಟ್ಟೈತೆ ನಮಗೋಸ್ಕರನೂ, ಸರಿನಾ? ನಮ್ದು ಹೊಲ ತೋಟ ಗದ್ದೆ ನೋಡ್ಕೊಂಡು ನೆಮ್ಮದಿಯಾಗಿದ್ರೇ ಸಾಕಾಗೈತೆ ನಮಗೆ. ಅಂಥದ್ರಲ್ಲಿ ನಿಮ್ದಕ್ಕೆ ಯಾಕೆ ಬರೋಣ? ಹೋಗ್ರಿ ಸುಮ್ಕೆ ಇಲ್ಲಿಂದ. ಇನ್ನೊಂದ್ಸಲಿ ಬಂದ್ಬಿಟ್ಟು ನನಗೆ ಮಾತಾಡ್ಸೋರು ಯಾಕ್ರಿ ಮಾತಾಡ್ತೀರಾ ನೀವು? ನಿಮಗೆ ಮಾತಾಡ್ಸೋದಂಥದ್ದು ಏನೈತೆ ನಮಗೆ? ಅಲ್ಲ ನಮ್ಮ ಪಾಡಿಗೆ ನಾವು ಇದ್ರೂ ಮೇಲ್ ಬಿದ್ದು ಬಿದ್ದು ಮಾತಾಡ್ಸ್ತಿರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಅಲ್ಲ ಬಂದು ತೋಟ ಹೊಲ ಗದ್ದೆ ಎಲ್ಲ ಬಿಟ್ಟು ಒಂದು ವಾರಕ್ಕೆ ಎಲ್ಲ ಮಾರ್ಕೊಂಡಿದ್ದೀರಾ. ಅಲ್ಲ ಕೋಳಿ ಫಾರಂ ಎಲ್ಲ ಮಾರಿದಿರಂತೆ, ಊರರೆಲ್ಲರೂ ನಗಾಡ್ತಿದ್ದಾರೆ. ನಿಮ್ದು ಬುದ್ಧಿ ನೋಡ್ಬಿಟ್ಟು ನನಗೆ ಬೇರೆ ದೊಡ್ಡದಾಗ ಬೇರೆ ಇಲ್ಲಿ ಹೇಳಕ್ ಬೇರೆ ಬಂದಿದ್ದೀರಾ. ಹೋಗ್ರಿ ಇಲ್ಲಿಂದ ಮೊದ್ಲು. ಇನ್ನೊಂದು ಮಾವ, ಇನ್ನೊಂದು ಮಾತು ಹೇಳ್ತೀನಿ. ನಮ್ಮ ಅಪ್ಪಂಗೆ ಮೋಸ ಮಾಡಿದ್ಯಲ್ಲ ನೀನು. ಮೋಸ ಮಾಡ್ಬಿಟ್ಟು ತಾತಂಗೆ ಸುಳ್ಳೆಲ್ಲ ಹೇಳ್ಬಿಟ್ಟು ನಮ್ಮ ತೋಟ ಎಲ್ಲ ಕಿತ್ಕೊಂಡಿದೀಯಲ್ಲ. ಭಾಳ ದಿವಸ ನೀನೇನು ನೆಮ್ಮದಿಯಾಗಿ ಇರಲ್ಲ, ಸರಿನಾ? ನೀನು ನೆಮ್ಮದಿಯಾಗಿ ಭಾಳ ದಿವಸ ಏನಿರಲ್ಲ, ನನಗೆ ಚೆನ್ನಾಗಿ ಗೊತ್ತೈತೆ. ಮುಂದೆ ನೀನು ಕೂಡ ನಮ್ಗೆ ಹೆಂಗೆ ನಾವೇನೇನು ಬೀದಿಗೇನು ಬಂದಿಲ್ಲ, ನಮ್ಮ ಹತ್ರ ಚೆನ್ನಾಗೇ ಐತೆ. ನಾವು ಕಷ್ಟಪಟ್ಟು ದುಡಿಯೋದು ಗೊತ್ತೈತೆ ನಮಗೆ. ನೀನು ಏನೇನು ಪರಿಸ್ಥಿತಿ ಅನುಭವಿಸ್ತಿ ಅಂತ ನಾವು ಕಣ್ಣಿಂದ ನೋಡ್ತೀವಿ. ಅವತ್ತು ಮಾತಾಡ್ತೀನಿ ನಿನಗೆ, ಇವತ್ತಲ್ಲ ಹೋಗು.